भारतीय जनता पक्ष के बोलो भारत माता की। ನಮಸ್ತೆ ವೀಕ್ಷಕರೇ, ಜಿಲ್ಲಾ ವತಿಯಿಂದ ಬಿಜೆಪಿ ಧರ್ಮಸ್ಥಳ ಅಪಪ್ರಚಾರದ ಖಂಡಿಸಿ ಯಾತ್ರೆ ಹಮ್ಮಿಕೊಂಡಿದ್ದಾರೆ. ಜಿಲ್ಲಾಧ್ಯಕ್ಷ ನಾನು ಕೇಳ್ತೀನಿ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇವತ್ತೊಂದು 1500 ನಮ್ಮ ಭಾರತೀಯ ಜನತಾ ಪಕ್ಷ ಮಂಜುನಾಥ ಸ್ವಾಮಿಯ ಭಕ್ತರು ಧರ್ಮಸ್ಥಳ ಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು, ಪ್ರತಿ ಜಿಲ್ಲೆಯಿಂದ ಸಪರೇಟ್ ಹೋಗಬೇಡ, ಇಡೀ ರಾಜ್ಯದಿಂದ ಭಾರತೀಯ ಜನತಾ ಪಕ್ಷ ಒಟ್ಟಿಗೆ ಹೋಗೋಣ. ನಮ್ಮ ಶಕ್ತಿ ಏನಾಗಿದೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಟ್ಟಿಗಿದ್ದೇವೆ, ಧರ್ಮಸ್ಥಳದ ಒಟ್ಟಿಗಿದ್ದೇವೆ, ವೀರೇಂದ್ರ ಹೆಗ್ಗಡೆ ಅವರು ಒಟ್ಟಿಗಿದ್ದೇವೆ ಅಂತೇಳಿ ಒಂದು ಪ್ರದರ್ಶನವನ್ನೇ ಆಗಬೇಕು. ಈ ನೀಚ ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ತೊಲಗುವವರೆಗೆ ಅಲ್ಲಿ ಘೋಷಣೆ ಮಾಡಿ ಅಲ್ಲಿಂದಲೇ ನಾವು ಶುರು ಮಾಡೋಣ. ಈ ಒಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಒಂದಲ್ಲ ಒಂದು ರೀತಿ ಹಿಂದೂಗಳನ್ನ ಕಡೆಗಣಿಸೋದು, ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ, ಹಿಂದೂ ಶ್ರದ್ಧೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅಲ್ಲಿಂದಲೇ ಈ ಹೋರಾಟವನ್ನು ಶುರು ಮಾಡೋಣ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಮಾರು 1500 ಜನ ಆಲ್ರೆಡಿ ನಾವು ಸೇರ್ಕೊಂಡಿದ್ವಿ. ಇನ್ನು ಬರುವಂತ ಇದ್ದಾರೆ. ಮತ್ತು 2000 ಜನವನ್ನ ನಮ್ಮ ಜಿಲ್ಲೆಯಿಂದ ಕರ್ಕೊಂಡು ಹೋಗ್ತೀವಿ. ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೀಗೆ ಎಲ್ಲ ನಮ್ಮ ಮಂಡಲ ಅಧ್ಯಕ್ಷರುಗಳು ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಮುಖರು ಎಲ್ಲ ಒಟ್ಟಾಗಿ ನಾವು ಹೋಗ್ತಾ ಇದ್ದೇವೆ. ಬಟ್ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದಲ್ಲ ಒಂದು ರೀತಿಯಲ್ಲಿ ಈ ಮುನ್ನಾರವನ್ನು ಮಾಡ್ತಾರೆ. ಇದೊಂದು 10-15 ವರ್ಷಗಳಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಂದು ಅವಹೇಳನ ಮಾಡುವಂಥದ್ದು, ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡುವಂಥದ್ದು, ಈ ಧರ್ಮಸ್ಥಳ ಒಂದು ಬರ್ತಕ್ಕಂಥ ಸಂಪಾದನೆಯನ್ನ ಕಣ್ಣಿಟ್ಟಿರುವಂತ ಈ ರಾಜ್ಯ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ಈಗ ಸರ್ಕಾರಕ್ಕೆ ತಗೋಬೇಕು, ಅಲ್ಲಿ ಬರ್ತಕ್ಕಂಥ ಆದಾಯದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಯಾವಾಗಲೂ ಇದೊಂದು ಹುನ್ನಾರ ಮಾಡ್ತಾ ಇರ್ತಾರೆ. ದಯವಿಟ್ಟು ಈ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಇವರು ಈ ರಾಜ್ಯದ ವಿರೋಧಿಗಳಿದ್ದಾರೆ, ಈ ರಾಷ್ಟ್ರದ ವಿರೋಧಿಗಳಿದ್ದಾರೆ. ಅವರು ಇವತ್ತು ನೋಡ್ತಾ ಇದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ ಯಾರು ಒಬ್ರು ಈ ಸಂಸ್ಕಾರ ಇಲ್ಲದೆ ಇರುವಂತವ್ರು ಅಥವಾ ಈ ಒಂದು ಹಿಂದುತ್ವಕ್ಕೆ ವಿರೋಧ ಇರುವಂತವ್ರು ಎಲ್ಲ ಸುಳ್ಳು ಕಥೆಗಳನ್ನ ಕಟ್ಟಿ ಇವತ್ತು ಚಾಮುಂಡಿ ದೇವಸ್ಥಾನ ಅಂತ ದಸರಾ ಉದ್ಘಾಟನೆಗೂ ಸಹ ಇವತ್ತು ಒಂದು ಮುಸ್ಲಿಂ ಲೇಡಿಯಿಂದ ಮಾಡಿಸ್ತಾರೆ. ನಾವು ಮುಸ್ಲಿಮರ ವಿರೋಧಿ ಅಲ್ಲ, ಹಿಂದೆನೂ ಮಾಡಿದ್ದಾರೆ. ಈಗ ಅದಕ್ಕೆ ನಮ್ಮ ಸಹಕಾರ ಇದೆ. ಆದ್ರೆ ನಮ್ಮ ಕನ್ನಡದ ಬಾವುಟದ ಬಗ್ಗೆ, ಅಷ್ಟಾತ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡಿದ್ದನ್ನು ನಾವು ಕೇಳಿದ್ವಿ. ಆ ಏನಾದ್ರು ಉದ್ಘಾಟನೆ ಮಾಡಿಸೋದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿಯ ಪೂಜೆಯನ್ನ ಮಾಡಿ ಆ ಅಷ್ಟಾತ್ಮಕವನ್ನು ತರಿಸಿ ಬಳೆಯನ್ನು ತೊಟ್ಟು ಹೂವನ್ನು ಮುರಿದು ಉದ್ಘಾಟನೆ ಮಾಡಕ್ ಬರಬೇಕು. ಇಂಥ ಒಂದು ಈ ಪರಿಸ್ಥಿತಿಯಲ್ಲಿದ್ರೆ ಮಾತ್ರ ಎಮ್ಮನ್ನ ಕರ್ಕೊಂಡು ಉದ್ಘಾಟನೆ ಮಾಡ್ಲಿ, ಇಲ್ಲೇ ಹೋದ್ರೆ ಮಾಡಿಸೋದು ಬೇಡ ಅನ್ನೋ ಒಂದು ಹೋರಾಟವನ್ನು ನಮ್ಮ ರಾಜ್ಯ ಪದಾಧಿಕಾರಿಗಳು, ರಾಜ್ಯ ಮುಖಂಡರು ಹಮ್ಮಿಕೊಂಡಿದ್ದಾರೆ. ಹಂಗಾಗಿ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನ ಹಾಳು ಮಾಡುವಂತ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಂದಿದೆ. ಅದು ವಿರುದ್ಧ ನಮ್ಮ ಹೋರಾಟ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ 3 ಲಕ್ಷ ಜನ ಧರ್ಮಸ್ಥಳಕ್ಕೆ ಇವತ್ತು ಬರ್ತಾ ಇದ್ದಾರೆ. ನಾಳೆ 2 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇದೆ. ಆ ವೇದಿಕೆಯಲ್ಲಿ ನಮ್ಮ ರಾಷ್ಟ್ರದ ನಾಯಕರು ಮಾತಾಡಲಿದ್ದಾರೆ. ಇವತ್ತು ರಾಜ್ಯ ಎಲ್ಲ ಒಂದ್ ಕಡೆ ಅಧೋಗತಿ ಆಗ್ತದೆ, ಹೀನಾಯ ಸ್ಥಿತಿ ಬಂದಿದೆ. ಧಾರ್ಮಿಕವಾಗಿ ಇರ್ತಕ್ಕಂಥ ದೇವಸ್ಥಾನಗಳ ದುಡ್ಡನ್ನ ಕೊಳ್ಳೆ ಹೊಡಿಲಿಕ್ಕೆ ಇವತ್ತು SC/ST ಹಣ ತಿಂದಾಯ್ತು. ಎಲ್ಲಾ ಒಂದು ಹಿಂಸಾಗಿದೆ. ಇವತ್ತು ಸಾಲವನ್ನು ಕೊಡದಿರೋ ಬ್ಯಾಂಕ್ಗಳ ಸಾಲವನ್ನು ಕೊಡದಿರುವಂತ ಪರಿಸ್ಥಿತಿ ರಾಜ್ಯ ತಲುಪಿದೆ, ದಿವಾಳಿ ಆಗಿದೆ. ಅದರಿಂದ ಇವರು ಧಾರ್ಮಿಕ ಕೇಂದ್ರಗಳಿಂದ ಬರ್ತಕ್ಕಂಥ ದುಡ್ಡನ್ನ ತೇಗಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಹಿಂದೂಗಳನ್ನ ಎಲ್ಲ ಒಂದು ಕಡೆ ಕಡೆಗಣಿಸಿ ಒಕ್ಕಲೆಬ್ಬಿಸುವಂತ ಒಂದು ಈ ವಿರುದ್ಧ ನಮ್ಮ ಹೋರಾಟ ಇದೆ. ಸರ್, ನಾಳೆ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ಇಟ್ಕೊಂಡಿದ್ದೀರಾ. ರಾಜ್ಯ ನಾಯಕರು ಯಾರ್ಯಾರು ಬರ್ತಾರೆ ಸರ್?
ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರು, ಯಡಿಯೂರಪ್ಪ ಅವರು, ನಮ್ಮ ವಿರೋಧ ಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ರಾಜ್ಯದ ಎಲ್ಲ ಪ್ರಮುಖರು ನಾಳೆ ಅಲ್ಲಿ ಸೇರ್ಕೊಂಡು